ಕಳೆದ 11 ವರ್ಷಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ಏನ್ ಅಭಿವೃದ್ಧಿ ಆಗಿದೆ? 167 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ನೀವು 11 ವರ್ಷದಲ್ಲಿ. ಎಲ್ಲಾದ್ರೂ KRS ಅಂತದ್ದು, ಆಲ್ಮಟ್ಟಿ ಅಂತದ್ದು, ನಾರಾಯಣಪುರ ಡ್ಯಾಮ್ ಅಂತದ್ದು ಎಲ್ಲಾದ್ರೂ ಡ್ಯಾಮ್ಗಳು ಮಾಡಿದ್ರ? ಈ ಕಾನೂನು ಸಂವಿಧಾನ ವಿರೋಧಿ ಇದೆ, ಜನ ವಿರೋಧಿ ಇದೆ. ವೀಕ್ಷಕರೇ, ಇವತ್ತು ನಮ್ ಜೊತೆ ಮಾಜಿ ಸಂಸದರಾಗಿರುವಂತಹ VS ಉಗ್ರಪ್ಪನವರು ಇದ್ದಾರೆ. ಏನು ಇಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಮಹಾಪಂಚಾಯತ್ ನಡೀತಾ ಇದೆ. VBG ರಾಮ್ಜಿ ಕಾಯ್ದೆ ವಾಪಸ್ ಪಡಿಬೇಕು, ಮನ್ರೇಗಾ ಕಾಯ್ದೆಯನ್ನ ಮರುಸ್ಥಾಪಿಸಬೇಕು ಅನ್ನುವ ಒಂದು ದೊಡ್ಡ ಮಹಾಪಂಚಾಯತ್ ನಡೀತಾ ಇದೆ. ಆ ಮಹಾಪಂಚಾಯತ್ ನಲ್ಲಿ ಮಾಜಿ ಸಂಸದರು VS ಉಗ್ರಪ್ಪನವರು ಭಾಗವಹಿಸಿದ್ದಾರೆ. ಬನ್ನಿ, ಈ ಕಾಯ್ದೆಗೆ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತದೆ, ಏನು ಎಲ್ಲದನ್ನು ತಿಳ್ಕೊಂತ ಸರ್. ಈಗ ನಿನ್ನೆ ಬಜೆಟ್ ಅನೌನ್ಸ್ ಆಗಿದೆ. ಬಜೆಟ್ ಅಲ್ಲಿ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು 95,000 ಕೋಟಿ ಅಷ್ಟು ದುಡ್ಡು ಎತ್ತಿಟ್ಟಿದ್ದಾರೆ. 95,000 ಅಷ್ಟು. ಕಳೆದ ಬಜೆಟ್ ನಲ್ಲಿ 85,000 ಇತ್ತು. ಸೊ ಈಗ 100 ದಿನದ ಬದಲು 125 ದಿನ ಕೆಲಸ ಕೊಡ್ತೀವಿ ಅಂತ ಹೇಳಿ ಒಟ್ಟಾರೆ ಇದು ಎಷ್ಟು ರೀತಿಯಲ್ಲಿ ಕಾರ್ಮಿಕರಿಗೆ ಹೊಡೆತ ಬೀಳುತ್ತೆ, ಗ್ರಾಮೀಣ ಕಾರ್ಮಿಕರಿಗೆ? ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 11 ವರ್ಷಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ಏನ್ ಅಭಿವೃದ್ಧಿ ಆಗಿದೆ? ನೀವೇ ಹೇಳಿದ್ರಿ 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಹಾಗೆ ತೆಗೆದುಕೊಂಡ್ರೆ 22 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆಯಾ? ಒಂದು. ಕಳೆದ 11 ವರ್ಷಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾದ್ರೂ ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ಆಗ್ಬೇಕಾಯ್ತಲ್ಲ, ಕೇಸ್ಗಳಾಗಬೇಕಾಯ್ತಲ್ಲ, ಎಲ್ಲಾದ್ರೂ ಆಗಿದ್ಯಾ? ಸೊ ಈಗ ಯಾಕೆ ಈ ಕಾನೂನು ತಂದಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದು ಇವತ್ತು ಜನರ ಮುಂದೆ ಬೆರೆ ಬೆತ್ತಲಾಗಿದ್ದಾರೆ ಭಾರತೀಯ ಜನತಾ. ಅವರ ಆಶ್ವಾಸನೆಗಳು ಈಡೇರಿಸಲಿಕ್ಕಾಗಿಲ್ಲ, ಜನ ಬೆಂಬಲವನ್ನ ಗಳಿಸ್ಲಿಕ್ಕಾಗಿಲ್ಲ. ರಾಷ್ಟ್ರದ ಸಾಲ ಈಗ ಇವತ್ತು ನೆನ್ನೆದು ಸೇರಿಸ್ಕೊಂಡ್ರೆ ನೆನ್ನೆ 16,95,000 ಕೋಟಿಯಷ್ಟು ಅಡಿಷನಲ್ ಸಾಲ ತಗೊಳ್ತವ್ರೆ ಪ್ರತಿನಿಧಿಗಳಾಗಿ. ಇದರ ಪರಿಣಾಮ ದೇಶದ ಮೇಲಿನ ಸಾಲ 217 ಲಕ್ಷ ಕೋಟಿ. 47ರಿಂದ 2014 ಇದ್ದಂತ ಸಾಲ ಕೇವಲ 52 ಲಕ್ಷ. ಈ ಸುಮಾರು 167 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ನೀವು 11 ವರ್ಷದಲ್ಲಿ. ಎಲ್ಲಾದ್ರೂ KRS ಅಂತದ್ದು, ಆಲ್ಮಟ್ಟಿ ಅಂತದ್ದು, ನಾರಾಯಣಪುರ ಡ್ಯಾಮ್ ಅಂತದ್ದು ಎಲ್ಲಾದ್ರೂ ಡ್ಯಾಮ್ಗಳು ಮಾಡಿದ್ರ? ಅಥವಾ ಎಲ್ಲಾದ್ರೂ HAL ಅಂತದ್ದು, HFT ಅಂತದ್ದು, NGF ಅಂತದ್ದು ಯಾವ್ದಾದ್ರು ಇಂಡಸ್ಟ್ರಿ ಮಾಡಿದ್ರ? ಎಲ್ಲಿ ಆ ಸಾಲ? ಎಲ್ಲಿ ಇದನ್ನ ಮಾಡ್ತಾ ಇದ್ರಿ? ಸೊ ಹಾಗೆ ಇವತ್ತು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸಾಲ ಮಾಡ್ತಾ ಇದ್ದಾರೆ, ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಏನಾಗಿದೆ, ಇಷ್ಟದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ಳಿ. ಬೆಲೆಗಳು ನಿಯಂತ್ರಿಸ್ಲಿಕ್ಕಾಗ್ಲಿಲ್ಲ. ನೋಡಿ, ಇವತ್ತು ಬೆಳ್ಳಿ 4 ಲಕ್ಷ 1 kg. ಹೆಣ್ಣು ಮಕ್ಕಳಿಗೆ ಕಾಲುಂಗರ ಮಾಡ್ಕೊಳಕ್ ಆಗ್ತಾ ಇಲ್ಲ. 10 ಗ್ರಾಮ್ ಚಿನ್ನ 1,65,000 ಒಂದು ತಾಳಿಗೆ ಆಗ್ತಾ ಇಲ್ಲ. ಆಗ್ತಲ್ಲ. ಡಾಲರ್ ಎದುರುಗಡೆ ರುಪಿಯ ವ್ಯಾಲ್ಯೂ 97 ರೂಪಾಯಿ ಆಗಿದೆ. ಸೊ ಇವೆಲ್ಲ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿಗೆ ಎಷ್ಟು ಬಂದಿದೆ? 246. ಆ ಪಾರ್ಟಿಗೆ ಮಾತ್ರ. NDA ಸೇರಿದ್ರೆ ಮೆಜಾರಿಟಿ ಇಲ್ಲ ಅಂತ ನಾ ಹೇಳೋದು. ಆದ್ರೆ ಅದೇ ಕಾಂಗ್ರೆಸ್ನ ನೇತೃತ್ವದ ಇಂಡಿಯಾ ಬ್ಲಾಕ್ ಗೆ ಬಂದಿದ್ದು 236, ಡಿಫರೆನ್ಸ್ 10. ಟೋಟಲ್ 40 ಬೇಕಾಗಿತ್ತು ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ಇವರ ಏನು ಹಿಡನ್ ಅಜೆಂಡಾ ಇತ್ತು, ಆರ್ಟಿಕಲ್ 370, ರಾಮ ಜನ್ಮಭೂಮಿ, ಗೋಹತ್ಯೆ ನಿಷೇಧ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಮಾಡ್ತಕ್ಕಂಥದ್ದು. ಇದರಿಂದ ಏನು ಬೆನಿಫಿಟ್ ಇಲ್ಲ ಅಂತ ಹೇಳಿ. ಸೊ ಈಗ ಒಂದು ಕಡೆ ನೆಹರು ಅವರನ್ನ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂಥದ್ದು, ಇನ್ನೊಂದು ಕಡೆ ಗಾಂಧೀಜಿಯವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂಥದ್ದು. ಅದರ ಜೊತೆಗೆ ಯಾರು ಬಡವರಿದ್ದಾರೆ, ಯಾರು ಕಾರ್ಮಿಕರಿದ್ದಾರೆ, ಅವರು ಕಾಂಗ್ರೆಸ್ಸಿನ ಅಥವಾ ಬಿಜೆಪಿಯ ವಿರೋಧಿಗಳಿದ್ದಾರೆ, ಕಾಂಗ್ರೆಸ್ನ ಪರ ಇದ್ದಾರೆ. ಸೊ ಅವರುಗಳನ್ನ ಏನಾದ್ರೂ ಮಾಡಿ ಡೆಸ್ಟ್ರಾಯ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಏಕಾಏಕಿ ಈ ಕಾನೂನನ್ನು ತಂದಿದ್ದಾರೆ. ಈ ಕಾನೂನು ಸಂವಿಧಾನ ವಿರೋಧಿ ಇದೆ, ಜನ ವಿರೋಧಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ ಇದೆ. ಹಾಗಾಗಿ ಇಡೀ ರಾಷ್ಟ್ರವ್ಯಾಪಿ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಿನ್ನೆ ತಾನೇ ಅಹೋರಾತ್ರಿ ಧರಣಿಯನ್ನ ಮೈಸೂರಲ್ಲಿ ಮಾಡಿದ್ದಾರೆ.
ಸೊ ಇಲ್ಲಿ ಕಾರ್ಮಿಕರು ಮಾಡ್ತಾ ಇದ್ರೆ ಅವರಿಗೆ ನಾವು ಬೆಂಬಲವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾ ಇಷ್ಟೇ ಹೇಳ್ತೇನೆ, ಹೇಗೆ ರೈತರ ವಿರೋಧಿ ಕಾನೂನುಗಳನ್ನ ಮಾಡಿ ಸುಮಾರು 800 ಜನ ಸಾವನ್ನಪ್ಪದ ಮೇಲೆ ವಾಪಸ್ ತೆಗೆದುಕೊಂಡ್ರು, ಹಾಗೆ ದೇಶದಲ್ಲಿ ಇದರ ವಿರುದ್ಧ ಹೋರಾಟ ಆಗುತ್ತೆ. ಅಂತಿಮವಾಗಿ ಜನಶಕ್ತಿಯ ಮುಂದೆ ಈ ರಾಜ್ಯ ಶಕ್ತಿ ಮೋದಿ ಸರ್ಕಾರ ಬಗ್ಲೇಬೇಕಾಗತ್ತೆ, ವಾಪಸ್ ತೆಗೆದುಕೊಳ್ಳಬೇಕಾಗತ್ತೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಸರ್ ಮೊದಲು ಇದ್ರ ಮನ್ರೇಗಾದಲ್ಲಿ 100 ದಿನ ಕೆಲಸ ಕೊಡ್ತೀವಿ ಅಂದಿದ್ರು, ಇದ್ರಲ್ಲಿ 125 ದಿನ ಕೊಡ್ತೀವಿ ಅಂದಿದ್ದಾರೆ. ಮೊದಲು 100 ದಿನ ಇತ್ತು ಮನ್ರೇಗಾದಲ್ಲಿ, ಈಗ 125 ದಿನ ಕೊಡ್ತೀವಿ ಅಂತಾನು ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಸೊ ಇದು ಈ ಕೊಡಲ್ಲ ಅಂತ ನಂಬಿಕೆ ನಿಮ್ಗೆ ಹೇಗೆ ಅಂತ ನೋಡಿ. ನಾವು ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕನಿಷ್ಠ 100 ಡೇಸ್, ಅದರಲ್ಲಿ ಕನಿಷ್ಠ 100 ಡೇಸ್. ಅದರ ಅರ್ಥ 150 ಮಾಡಬಾರದು ಅಂತ ಏನಿಲ್ಲ. ಎಲ್ಲಿ ಅವಶ್ಯಕತೆ, ಎಲ್ಲಿ ಕೆಲಸ ಮಾಡುವಂತದ್ದು, ಎಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಪ್ರತಿ ಗ್ರಾಮ ಪಂಚಾಯತಿಗೆ ಕನಿಷ್ಠ 1 ಕೋಟಿ ವರ್ಷಕ್ಕೆ ಸಿಗ್ತಾ ಇತ್ತು. ನಮ್ಮ ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯತಿಗಳಿದ್ದಾವೆ. ಪ್ರತಿ ಗ್ರಾಮ ಪಂಚಾಯತಿಗೆ 1 ಕೋಟಿ ಅಂತಂದ್ರೆ 6,000 ಕೋಟಿ ಆಯ್ತು. 2 ಕೋಟಿ ಅಂದ್ರೆ 12,000 ಕೋಟಿ ಆಯ್ತು. 4 ಕೋಟಿ ಅಂದ್ರೆ 24,000 ಕೋಟಿ. ಅಷ್ಟು ಇವತ್ತ ನಮಗೆ ನಷ್ಟ. ಈ ಹಳ್ಳಿನಲ್ಲಿ ತೆಗೆದುಕೊಳ್ಳುವಂತ ಕೆಲಸಗಳೇನಿದೆ, ಚರಂಡಿ ಕೆಲಸನೋ, ಅಂಗನವಾಡಿ ಕೆಲಸನೋ, ಅಥವಾ ಇಂಗುಂಡಿನೋ, ಅಥವಾ ನೀರನ್ನ ಸಂಗ್ರಹಿಸ್ತಕ್ಕಂತ ಗೋಕಟ್ಟೆನೋ, ಈ ತರದವನ್ನ ಮಾಡ್ತಾ ಇದ್ದದ್ದು, ಅಪ್ರೂವ್ ಮಾಡ್ತಾ ಇದ್ದು ಅಲ್ಲಿ ಗ್ರಾಮ ಸಭೆಯಲ್ಲಿ, ವಾರ್ಡ್ ಸಭೆಯಲ್ಲಿ. ಈಗ ಏನಾಗಿದೆ, ಈ ಎಲ್ಲಾ ಗ್ರಾಮ ಪಂಚಾಯತಿಗಳ ತೀರ್ಮಾನ ತೆಗೆದುಕೊಳ್ಳಂಗಿಲ್ಲ. ಯಾವುದೇ ಕಾರ್ಯಕ್ರಮ ಆದ್ರೂ ಸಹ ಡೆಲ್ಲಿಯಲ್ಲಿರುವಂತ ಕೌನ್ಸಿಲ್ ಹವಾನಿಯಂತ್ರಿತ ಇದರಲ್ಲಿ ಇರುವಂತವ್ರು ತೀರ್ಮಾನ ಮಾಡುವಂಥದ್ದು. ಹಾಗಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಮರೀಚಿಕೆ ಆಗುತ್ತೆ ಹೊರತು ಇದರಲ್ಲಿ ಸುಮ್ಮನೆ ಹೇಳಿದ್ದಾರೆ, ಮೂಗಿಗೆ ತುಪ್ಪ ಹಚ್ಚಿದ್ದಾರೆ 125 ದಿವಸ ಅಂತೇಳಿ. ಯಾಕೆ 11 ವರ್ಷ ಕೊಡ್ಲಿಲ್ಲ, ಯಾಕೆ ಎಫೆಕ್ಟಿವ್ ಆಗಿ ಮಾಡ್ಲಿಲ್ಲ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇದು ರಾಜಕೀಯ ಪ್ರೇರಿತವಾದಂತದ್ದು. ಸೊ ಹಾಗಾಗಿ ಇದನ್ನ ಜನ ವಿರೋಧ ಮಾಡ್ತಾ ಇದ್ರೆ ಇದು ವಾಪಸ್ ತೆಗೆದುಕೋಬೇಕು ಅಂತೇಳಿ ಆಗ್ರಹಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.